ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ನೆನ್ನೆದೇ ಬ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀನಿ ಅಂತ ಅಂದರು ಅಂದ್ಬಿಟ್ಟು ನಾನು ಏನಾದರೂ ಮಾಡೋಣ, ಹಂಗೆ ಕಳ್ಸೋದು ಬೇಡ ಅಂತ. ಅಂದರೆ ಹಂಗೆ ಕಳ್ಸೋದು ಬೇಡ ಅಂತ ಅನಿಸುತ್ತೆ ನನಗೆ. ಆದರೆ 5 ನಿಮಿಷ ಬಂದು ಹಿಂಗೆ ಬಂದು ಹೊರ್ಟೋದ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಟೈಮ್ ಕೊಟ್ಟರೆ ಏನಾದರೂ ಮಾಡಿ ತಿನ್ನಿಸಿ ಕಳಿಸ್ಬೋದು. ವಡೆ ಅಂತೂ ಸಖತ್ತಾಗಿ ಬಂದಿತ್ತು. ಇನ್ನೊಂದು ಏನಪ್ಪ ಅಂದರೆ ಅವ್ರು ಬರಲೇ ಇಲ್ಲ, ತಿನ್ನಲೇ ಇಲ್ಲ, ನಾವೇ ತಿನ್ಕೊಂಡಿದ್ದಾಯ್ತು. ನಮ್ಮತ್ತೆ ಯಾವಾಗಲೂ ಹೇಳೋರು, ಯಾರಾದರೂ ಬಂದರೆ ಮನೆಗೆ ಹಾಗೆ ಕಳಿಸ್ಬಾರ್ದು ಅಂತ. ಆದರೆ ಮಗು ಇರೋದ್ರಿಂದ ನಾನು ಎಷ್ಟೊಂದು ಜನ ಹಂಗೆ ಹೊರ್ಟೋಗಿದ್ದಾರೆ, ಟೈಮ್ ಕೊಡಲ್ಲ ಅದಕ್ಕೆ ಹಂಗಾಗಿ. ಇನ್ನು ನಮ್ಮ ಮನೇಲಿ ರೊಟ್ಟಿ ಯಾವಾಗಲೂ ಡೈಲಿ ಉಪ್ಸಾರು ಥರ, ಉಪ್ಸಾರು ನಮ್ಮ ಮನೇಲಿ ಡೈಲಿ ಇರುತ್ತೆ, ಹಂಗೆ ರೊಟ್ಟಿನೂ ಇರುತ್ತೆ. ಯಾಕೆಂದರೆ ನಮ್ಮ ಪ್ರಣೀಗೆ ಬೇಕಲ್ವ, ಹಂಗಾಗಿ ಒಂದಷ್ಟು ಸ್ಯಾರಿ ಕುಚ್ಚು ನಾನೇ ಹಾಕಿದ್ದು. ಫೋಲ್ಡ್ ಮಾಡಿ ಮಾಡಿ ಇಟ್ಬಿಟ್ಟಿದ್ನಲ್ಲ, ತೋರ್ಸೋಣ ಅಂದ್ಬಿಟ್ಟು ಹೆಂಗೆ ಹಾಳಾಗಿದೆ ಅಂದರೆ, ಈ ಥರ ಎಲ್ಲ ಇಟ್ಕೋಬೇಡಿ ನೀವು, ಆ್ಯಕ್ಚುಲಿ ಹ್ಯಾಂಗರಲ್ಲೋ ನೀಟಾಗಿ ಫೋಲ್ಡ್ ಮಾಡಿ ಇಕ್ಕಿ. ನನಗೆ ಯಾಕಂದರೆ ಅಷ್ಟೊಂದು ಟೈಮು ನನಗೆ ಸಿಗ್ತಿರ್ಲಿಲ್ಲ, ಹಂಗಾಗಿ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಈ ಥರ ಆಗಿತ್ತಲ್ಲ, ಬೇಜಾರಾಗೋಗಿತ್ತು. ಇದೆಲ್ಲ ನಾನೇ ಹಾಕಿರೋದು, ತುಂಬಾ ಚೆನ್ನಾಗಿ ಹಾಕಿದ್ದೆ ಅಂತಲೇ ಹೇಳ್ಬೋದು. ಕರೋನಾ ಟೈಮಲ್ಲಿ ನನಗಂತೂ ಫುಲ್ಲು ಟೈಮ್ ಸಿಕ್ಕಿದ್ದಿದ್ದೆಲ್ಲ ಆ್ಯಕ್ಚುಲಿ ರೇಷ್ಮೆ ಸೀರೆಗಳು ಈ ಥರ ಹಾಕಿರೋದು. ನಾನು ಫಸ್ಟ್ ಟೈಮ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಸೀರೆಗಳಲ್ಲೇ ಹಾಕಿದ್ದಿದ್ದು. ಈ ಸೀರೆ, ನನ್ನ ಸೀರೆಗಳೆಲ್ಲ ಒಂದೊಂದು ಕತೆ ಹೇಳುತ್ತೆ. ನನ್ನ ಫೇವ್ರೆಟ್ ಸ್ಯಾರಿಗಳನ್ನೆಲ್ಲ ಎತ್ಕೊಂಡು ನಿಮಗೆ ಸ್ವಲ್ಪ ತೋರಿಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ನಮ್ಮದು ರಿಸೆಪ್ಷನ್ ಸ್ಯಾರಿ, ಅದು ಒಂದೇ ಸಲ ನಾನು ವೇರ್ ಮಾಡಿದ್ದು. ಇದಂತೂ ನಂಗೆ ತುಂಬ ಇಷ್ಟ, ವೈಟ್ ಸ್ಯಾರಿ ಎಷ್ಟೊಂದು ಸಲ ಹಾಕ್ಕೊಂಡಿದ್ದೀನಿ, ನೋಡಿರ್ತೀರ. ಇದು ಅಷ್ಟೇ ನಮ್ಮಮ್ಮ ಕೊಡಿಸಿರೋದು ಬ್ಲೂ ಕಲರು. ಇದು ಸೀಮಂತ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ಕೊಡಿಸಿದ್ರು, ಆದರೆ ಮಾಡಲಿಲ್ಲ. ಈ ಸ್ಯಾರಿ ತುಂಬಾ ಚೆನ್ನಾಗಿದೆ, ವೆಯ್ಟ್ ಅಂತೂ ಸಿಕ್ಕಾಪಟ್ಟೆ. ಎಲ್ಲ ಬ್ಲೌಸ್ಗೂ ವರ್ಕ್ ಮಾಡಿಸಿದ್ದೀನಿ, ವರ್ಕ್ ಎಲ್ಲ ಸಖತ್ತಾಗಿ ಮಾಡಿಕೊಟ್ಟಿದ್ರು. ಇನ್ನು ನನ್ನ ಬ್ಲೌಸ್ ಎಲ್ಲ ನನಗೆ ಆಲ್ಮೋಸ್ಟ್ ಪದ್ದು ಅಕ್ಕನೇ ಹೊಲ್ಕೊಡೋದು, ಚೆನ್ನಾಗಿ ಹೊಲ್ಕೊಡ್ತಾರೆ ಅವರು. ಅಷ್ಟೊಂದು ಪಾಪ ಯಾವಾಗವಾಗ ಹುಷಾರು ತಪ್ತಿರ್ತಾರೆ, ಹಂಗಾಗಿ ಜಾಸ್ತಿ ಅವರು ಹೊಲ್ಕೊಡಲ್ಲ. ನನ್ನ ಮಾತ್ರ ಹೊಲ್ಕೊಡ್ತಾರೆ. ಪಾಪ ಇವತ್ತು ಕೊಟ್ಟು ನಾಳೆನೇ ಬೇಕು ಅಂದ್ರೂ ಎಷ್ಟೊಂದು ಹೊಲ್ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಹೊಲ್ಕೊಡಲ್ಲ, ಲೇಟ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅರ್ಜೆಂಟ್ ಬೇಕು ಅಂದರೆ ಅವರು ಖಂಡಿತ ಹೊಲ್ಕೊಡ್ತಾರೆ. ನಂದು ಆಲ್ಮೋಸ್ಟ್ ಅಲ್ಲಿ 99% ಬ್ಲೌಸ್ ಎಲ್ಲ ಅವರೇ ಸ್ಟಿಚ್ ಮಾಡಿರೋದು. ಅದರಲ್ಲೂ ರೇಷ್ಮೆ ಸೀರೆಗಳು, ಈ ಥರ ವರ್ಕ್ ಇರೋ ಸ್ಯಾರಿಗಳೆಲ್ಲ ಅವ್ರ ಕೈಲೇ ಮಾಡಿಸಿರೋದು ನಾನು. ಚೆನ್ನಾಗಿ ಮಾಡ್ತಾರೆ ಅವರು. ಇದು ನಮ್ಮ ಅಮ್ಮನ ಸ್ಯಾರಿ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದಂತೂ ಸಖತ್ತು ಇಷ್ಟ ನನಗೆ. ಈ ಸ್ಯಾರಿ ಮತ್ತು ವೈಟ್ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಇದು ನೋಡಿ ಕುಚ್ಚು ಈ ಥರ ಹಾಕಿದ್ದೆ, ಎಲ್ಲ ಹೆಂಗಾಗ್ಬಿಟ್ಟಿದೆ. 2 ಕಲರ್ ಸ್ಯಾರಿ ದಾರ ತೊಗೊಂಡು 2 ಮಿಕ್ಸ್ ಮಾಡಿ ಹಾಕಿದ್ದೆ. ಇದು ಹಾಕ್ದಾಗ ತುಂಬಾ ಚೆನ್ನಾಗಿತ್ತು. 5-6 ವರ್ಷ ಆಯ್ತಲ್ವ ಹಾಕಿ, ಈ ಥರ ಹಾಳಾಗ್ಬಿಟ್ಟಿದೆ. ನಾನು ಫೋಲ್ಡ್ ಮಾಡಿ ಮಾಡಿ ಇಟ್ಟಿರೋದ್ರಿಂದ ಸೀರೆಗಳನ್ನ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹಂಗೆ ಇಟ್ಕೋಬೇಕು. ತುಂಬ ಎಷ್ಟೇ ನಾವು ಹೆಂಗೆ ನೀಟಾಗಿ ಇಟ್ಕೊಂಡಿರ್ತೀವಿ ಹಂಗಿರುತ್ತೆ ಸರಿ. ರೇಷ್ಮೆ ಸೀರೆಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕ್ಬಾರ್ದು ಅಂತಾರೆ. ಸೊ ನಾನು ಯಾವುದೇ ಬಟ್ಟೆಲಲ್ಲಿ ಬ್ಯಾಗ್ಸಲ್ಲಾದರೂ ಇಡಲ್ಲ. ನಾನು ಈ ಥರ ಹ್ಯಾಂಗರಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಈ ಥರ ಜೋಡಿಸ್ಕೊಂಡೆ. ನನಗಂತೂ ಇವಾಗ ಸಲ ತುಂಬ ಖುಷಿ ಆಯಿತು ಈ ಥರ ಇಟ್ಕೊಂಡಾದ್ಮೇಲೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದ್ನಲ್ಲ, ಆಮೇಲೆ ಲೇಟಾಗಿ ಬಂದರು ಅವರು. ಬಂದಾದಮೇಲೆ ಅವ್ರಿಗೆ